ಎಲ್ಲರಿಗೂ ನಮಸ್ಕಾರ. ಟೆಕ್ ಗರ್ಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಾಸ್ಟ್ ಡೇಟ್ ಫಾರ್ ಆಪ್ಷನ್ ಎಂಟ್ರಿ ಯಾವಾಗ ಅಂತ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ರಿ. ಹಾಗೆಯೇ ಮಾಕ್ ರೌಂಡ್ ಅಲಾಟ್ಮೆಂಟ್ಗೆ ಕ್ಷಣಗಣನೆ ಶುರುವಾಗಿದೆ. ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂಥ ಲಿಸ್ಟ್ನ ಮಾಡಿದ್ದೀನಿ. ಇದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ. ಹೇಗೆ ಅಂದರೆ ಇಲ್ಲಿ ನಾವು ಜನರಲ್ ಮೆರಿಟ್ ಕಟ್ ಆಫ್ನ ಹಾಕಿದ್ದೀವಿ. ಇದು ಬಂದು ತಮ್ಮ ವೇರಿಯೇಷನ್ ಎಷ್ಟೇ ಇದ್ದರೂ ಇದು ವ್ಯತ್ಯಾಸ ಮಾಡಿಕೊಂಡು ನಿಮಗೆ ನಿಮ್ಮ ಒಂದು ಯಾವ ಕಾಲೇಜ್ ಸಿಗ್ಬೋದು, ಯಾವ ಕೋರ್ಸ್ ಸಿಗ್ಬೋದು ಅನ್ನೋದು ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದು ಸ್ಪೆಷಲಿ ಬಂದು ಒಂದು ಈಗಿನ ಪಾರ್ಟ್ 1 ವಿಡಿಯೋನಲ್ಲಿ ನಾವು ಜಸ್ಟ್ 10,000 ಒಳಗೆ ರ್ಯಾಂಕಿಂಗ್ ಇರೋರಿಗೆ ಇದು ಒಂದು ವಿಡಿಯೋ. ಹಾಗಂತ ಬೇರೆಯವ್ರು ಯಾರು ಈ ಚಾಯ್ಸ್ ಹಾಕಬಾರ್ದಾ ಅಂತ ಅಲ್ಲ. ಇದು ಫಸ್ಟಿಂದ ಹಾಕೊಂಡು ಹೋದ್ರೆ ನಿಮಗೆ ಸಿಗ್ಬೋದು, ಯಾರಿಗೆ ಗೊತ್ತು. ಕೆಲವ್ರದ್ದು ಇವಾಗ 1 ಲ್ಯಾಕ್ ರ್ಯಾಂಕಿಂಗ್ ಇರುತ್ತೆ. ಹಾಗೆ 40,000 ಕಟ್ ಆಫ್ ಇರುವಂಥ ಕಾಲೇಜ್ ಸಿಕ್ಕಿದ್ದು ಒಂದು ಇದೆ. ಹಾಗೆಯೇ ಯಾರಿಗೆ ಯಾವ ಕಾಲೇಜ್ ಹೇಗೆ ಸಿಗುತ್ತೋ ಗೊತ್ತಾಗಲ್ಲ. ಸೊ ಡೋಂಟ್ ಲಾಸ್ ಯೋರ್ ಹೋಪ್. ಇಲ್ಲಿ ಇವಾಗ ಇದಕ್ಕೆ ಬರೋಣ. ಸೀರಿಯಲ್ ನಂಬರ್ ಅಂತ ಫಸ್ಟ್ ಕಾಲಮಲ್ಲಿ ಹಾಕಿದ್ದೀನಿ. ಸೊ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ನೀವು 1 2 3 4 ಅಂತ ನಂಬರ್ ನೀವೇ ಹಾಕ್ಕೊಂಡು ಹೋಗಬೇಕು. ಅದು ಸರಿಯಾಗಿ ಒಂದು ವಿಡಿಯೋ ಮಾಡಿದ್ದೀವಿ, ಅದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಮಾಡೋದು ಆಪ್ಷನ್ ಎಂಟ್ರಿ ಅಂತ. ಇದು ಸ್ಪೆಷಲಿ ಯಾರಿಗೆ ಅಂದರೆ ಯಾರು ತುಂಬ ಸೋಂಬೇರಿಗಳು, ಆಪ್ಷನ್ ಎಂಟ್ರಿ ಇನ್ನೂ ಮಾಡಿಲ್ಲ, ಎಲ್ಲರಿಗೂ ಗೊತ್ತಾಗಬೇಕಾಗಿರೋ ಲಾಸ್ಟ್ ಡೇಟ್ ಆಫ್ ಆಪ್ಷನ್ ಎಂಟ್ರಿಯನ್ನು ಇವಾಗ ಬಿಟ್ಟಿದ್ದಾರೆ. ಇದು ಬಂದು ಎಲ್ಲಿ ಗೊತ್ತಾಗಿದ್ದು ಅಂದರೆ ನಿಮಗೆ ಈ ವೆಬ್ಸೈಟಿಗೆ ಹೋದರೆ ಇಲ್ಲಿ ನಿಮಗೆ ಲಾಗಿನ್ ಆದಮೇಲೆ ಈ ಥರ ಒಂದು ಸ್ಕ್ರೀನ್ ಕಂಡು ಬರುತ್ತೆ. ಇಲ್ಲಿ ನೀವು ಈ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅನ್ನೋದ್ರ ಮೇಲೆ ಜಸ್ಟ್ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಅಲ್ಲಿ ಕಾಣುತ್ತೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಡೇಟ್, ಹಾಗೆಯೇ ಕ್ಲೋಸಸ್ ಆನ್ ಅಂತ ಇದೆ ನೋಡಿ. ಸ್ಟಾರ್ಟ್ ಯಾವಾಗ 23ನೇ ತಾರೀಕು ರಾತ್ರಿ 8 ಗಂಟೆಗೆ ಇದು ಸ್ಟಾರ್ಟ್ ಆಯಿತು ಅನ್ನೋದೆಲ್ಲ ನಮಗೆ ಗೊತ್ತಿದೆ. ಹಾಗೆಯೇ ಯಾವಾಗ ಕ್ಲೋಸ್ ಆಗೋದು ಅಂತ ಇವಾಗ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಪ್ರಕಾರ 3/8/2024 ಅಂದರೆ ಆಗಸ್ಟ್ 3ನೇ ತಾರೀಕು ಬೆಳಿಗ್ಗೆ 11 ಗಂಟೆವರೆಗೆ ಮಾಕ್ ರೌಂಡ್ ಅಲಾಟ್ಮೆಂಟಿನ ಆಪ್ಷನ್ ಎಂಟ್ರಿ ಆಕ್ಟಿವ್ ಇರುತ್ತೆ. ಸೊ ಹೀಗಾಗಿ ಯಾರಿಗೆ ತುಂಬ ಆಪ್ಷನ್ ಎಂಟ್ರಿ ಮಾಡೋದು ಕಷ್ಟ ಆಗ್ತಿದೆ, ಹಾಗೆಯೇ ಯಾವ್ಯಾವ ಕಾಲೇಜ್ ಯಾವ ಕೋರ್ಸ್ ಹಾಕಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆಲ್ಲ ತಿಳಿಯುತ್ತೆ. ಸೊ ಎಸ್, RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಫಸ್ಟ್ ಹಾಕಿದ್ದೀನಿ. ಯಾಕೆ ಹಾಕಿದ್ದೀನಿ, ಅದಕ್ಕೆ ಕಾರಣ ಏನು ಅನ್ನೋದು ಜಸ್ಟ್ ಸ್ವಲ್ಪ ಒಂದು ಚೂರು ಇನ್ ಡೀಟೇಲ್ ಆಗಿ ತಿಳ್ಕೊಂಬಿಡೋಣ. ಇಲ್ಲಿ ನಿಮಗೆ ಫಸ್ಟ್ ಕಾಲಮ್ ವೈಸ್ ಗೊತ್ತಾಗಬೇಕಂದ್ರೆ ಮೊದಲು ಕಾಲೇಜ್ ಅಂತ ಹಾಕಿದ್ದೀನಿ, ನೆಕ್ಸ್ಟ್ ಬ್ರಾಂಚ್ ಅಂತ ಇದೆ, ನೆಕ್ಸ್ಟ್ ಕಾಲೇಜ್ ಕೋಡ್ ಇದೆ, ಹಾಗೆಯೇ ಜನರಲ್ ಮೆರಿಟ್ ಕಟ್ ಆಫ್ನ ಒಂದು ಕಾಲಮ್ನಲ್ಲಿದೆ. ಈ ಕಾಲೇಜ್ ಕೋಡ್ ಬಂದು ನಿಮಗೆ ಈಸಿ ಆಗುತ್ತೆ ನೆನ್ಪಿಟ್ಕೊಳ್ಳೋಕ್ಕೆ, ಮತ್ತು ಅಲ್ಲಿ ಹಾಕೋದಕ್ಕೆ ಕೂಡ ಈಸಿ ಆಗುತ್ತೆ. ಯಾಕಂದರೆ ಒಂದೇ ಕಾಲೇಜ್ಗೆ 2-3 ಕೋಡ್ ಇರುತ್ತೆ. ಸೊ ಅದು ನಮಗೆ ಕನ್ಫ್ಯೂಷನ್ ಆಗುತ್ತೆ ಯಾವುದು ಏಡೆಡ್ ಮತ್ತು ಅನ್ಏಡೆಡ್ ಯಾವುದು, ಹಾಗೆಯೇ ಯಾವುದು ಹಾಕಬೇಕು ಅಂತ. ಈ RVನಲ್ಲೇ ಎಕ್ಸಾಂಪಲ್ ಆಗಿ ತಗೊಂಡ್ರೆ 3 RVಗಳಿವೆ. RV ಕಾಲೇಜ್ ಆಫ್ ಇಂಜಿನಿಯರಿಂಗ್, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಹಾಗೆಯೇ RV ಯೂನಿವರ್ಸಿಟಿ ಅಂತಿದೆ. ಈ 3ರಲ್ಲಿ ಯಾವುದು ಸರಿ, ಯಾವುದು ಫಸ್ಟ್, ಯಾವ್ದು ಚಾಯ್ಸ್ ಹಾಕಬೇಕು, ಅದರ ಕಾಲೇಜ್ ಕೋಡ್ಗಳೇನು, ಅದರ ಡಿಫ್ರೆನ್ಸ್ ಏನು, ಬ್ರ್ಯಾಂಚ್ ಯಾವುದು, ಹಾಗೆಯೇ ಫಸ್ಟಿಂದ ಲಾಸ್ಟ್ವರೆಗೂ ಹೇಗೆ ಹಾಕಬೇಕು, ಯಾಕೆ ಹಾಕಬೇಕು ಅನ್ನೋದು ಈ ವಿಡಿಯೋನಲ್ಲಿ ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ನೋಡಿ, ಕಾಲೇಜಸ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ E005 ಕೋಡ್ ಜ್ಞಾಪಕ ಇಟ್ಕೊಳ್ಳಿ ಅಥವಾ ಒಂದು ಕಡೆ ಬರ್ಕೊಳ್ಳಿ ನೀವು. ನೆಕ್ಸ್ಟ್ ಬ್ರಾಂಚ್ ನೇಮ್ ಇಸ್ ಕಂಪ್ಯೂಟರ್ ಸೈನ್ಸ್. ಲೈಕ್ ಜನರಲ್ ಮೆರಿಟ್ ಕಟ್ ಆಫ್ ಇದ್ರದ್ದು ಬಂದರು 242 to 310 ಒಳಗೆ, ಅಂದರೆ ಲೈಕ್ ನಿಮಗೆ 500 ಒಳಗಿರೋರು ಈ ಕಾಲೇಜಿಗೆ ನಿಮಗೆ ಪಕ್ಕಾ ಸಿಗುತ್ತೆ. ಸೊ ಡೋಂಟ್ ಹೆಸಿಟೇಟ್, ಜಸ್ಟ್ ಜಾಯಿನ್ ದಿಸ್ ಕಾಲೇಜ್. ನೆಕ್ಸ್ಟ್ ಸೆಕೆಂಡ್ ಒನ್ ಆಪ್ಷನ್ 2 ಬಂದು RV ಕಾಲೇಜ್ ಆಫ್ ಇಂಜಿನಿಯರಿಂಗ್, ಮತ್ತೆ ಅದೇ ಇದೆ. ಹಾಗೆಯೇ ಇನ್ಫೋ ಸೈನ್ಸ್ ಕಾಲೇಜ್ ಕೋಡ್, ಅದರ ನಿಮಗೆ ಅಲ್ಲಿ ಶಾರ್ಟ್ ಅಂತ ಒಂದು PDF ಬರುತ್ತಲ್ಲ, ಅದರಲ್ಲಿ ನಿಮಗೆ ಹೀಗೆ ಕೊಟ್ಟಿರುತ್ತೆ
E005 CES ಅಂತ. ಸೊ E005 means it is RV College of Engineering and CS means it's Computer Science ಅಂತ. E005 IE ಅಂತ ಇದೆ, which means Information Science in RV College of Engineering. ಇದರದ್ದು ಜನರಲ್ ಮೆರಿಟ್ ಕಟ್ ಆಫ್ ಬಂದು 360 to 435, ಆರಾಮಾಗಿ 500 ಒಳಗೆ ಬಂದಿರುವಂಥ ರ್ಯಾಂಕ್ ಎಲ್ಲ ಮಕ್ಕಳು ಕೂಡ ಇದನ್ನು ಹಾಕ್ಬೋದು. ನೆಕ್ಸ್ಟ್ ಆಪ್ಷನ್ 3 ಮತ್ತೆ RV College of Engineering. ಅದರಲ್ಲಿ ನೆಕ್ಸ್ಟ್ ಯಾವ ಕೋರ್ಸ್ ಲೀಡಲ್ಲಿದೆ ಅಂದರೆ ಇಟ್ ಈಸ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಡೇಟಾ ಸೈನ್ಸ್ ಅನ್ನೋದು. ಸೊ ಅದ್ರ ಜನರಲ್ ಮೆರಿಟ್ ಕಟ್ ಆಫ್ ಬಂದ್ಬಿಟ್ಟು 456, 511. ಸೆಕೆಂಡ್ ರೌಂಡ್ ಕಟ್ ಆಫ್ನಲ್ಲಿ 511 ಇದೆ. ನೆಕ್ಸ್ಟ್ ಫೋರ್ತ್ ಆಪ್ಷನ್ RV College of Engineering. ಇದು ಎಲ್ಲಿರೋದಂದರೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ನಿಂದ ಜಸ್ಟ್ ಅಲ್ಲೇ ಕೆಳಗೆ ಇಳಿದ್ರೆ ನಿಮ್ಗೆ ಅಲ್ಲೇ ಸಿಕ್ಬಿಡುತ್ತೆ, ಕೆಂಗೇರಿ ಮುಂದೆ ರೋಡ್. ಇಟ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ RV College. ಸೊ ಇಟ್ ಈಸ್ ಕಟ್ ಆಫ್ ಇಸ್ 558 to 660. ಯಾರಿಗೆ ಲೈಕ್ ಇವಾಗ 500 ಮೇಲೆ ಬಂದಿದೆ, ಹಾಗೇನೆ RV ಕಾಲೇಜಿಗೆ ಸೇರಬೇಕು, ನಮಗೆ ಕಂಪ್ಯೂಟರ್ ಸೈನ್ಸ್ ಸಿಕ್ಕದೆ ಹೋದ್ರೂ ಪರವಾಗಿಲ್ಲ, ಬೇರೆ ಈ ಥರ ಅಲೈಡ್ ಬ್ರಾಂಚಸ್ ಅಂದರೆ AI, ML, ಡೇಟಾ ಸೈನ್ಸ್ ಅಥವಾ ಸೈಬರ್ ಸೆಕ್ಯೂರಿಟಿ ಯಾವುದಾದ್ರೂ ಓಕೆ ಅನ್ನೋರು ಹೀಗೆ ಇದೇ ಕಾಲೇಜಲ್ಲಿ ಬೇರೆ ಕೋರ್ಸ್ನ ತಗೊಂಡು ನೀವು ಸೇರ್ಕೋಬೋದು. ನೆಕ್ಸ್ಟ್ ಆಪ್ಷನ್ 5 ಬಂದು RV College of Engineering ಸೈಬರ್ ಸೆಕ್ಯೂರಿಟಿ 620 to 726 ಇದೆ ಇದರದ್ದು ಕಟ್ ಆಫ್ ಬಂದು. ನೆಕ್ಸ್ಟ್ ಸೇಮ್ ಆಪ್ಷನ್ 6 RV College of Engineering ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ಆದರೂ ಕಟ್ ಆಫ್ನ ಹೇಗೆ ಮೇಂಟೈನ್ ಮಾಡಿದೆ ನೋಡಿ. ಸೊ ಯು ಕ್ಯಾನ್ ಥಿಂಕ್ ಎಲೆಕ್ಟ್ರಾನಿಕ್ಸ್ ಅಲ್ವಾ ಬೇಡ ತಗೊಳ್ಳೋದು ಅಂತ ಎಲ್ಲ ನೀವು ಅಸಡ್ಡೆ ಮಾಡೋದೇ ಬೇಡ. ಕಟ್ ಆಫ್ ಹೇಗೆ ಮೇಂಟೈನ್ ಆಗಿದೆ ಹಾಗೆಯೇ ಇನ್ನೊಂದು ವಿಷಯ, ಅದು ಇನ್ಸ್ಪೈರ್ ಆಗುವಂಥ ವಿಷಯ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಏನಂದರೆ RV ಕಾಲೇಜಲ್ಲಿ ಈ ಸಲ ಬಂದಿರುವಂಥ highest package it is from electronics branch only. So ಎರಡು ಮಾತು ಬೇಡ, RV College electronics also it is very a good choice. ಅದರದ್ದು ಕಟ್ ಆಫ್ ಬಂದು 761 to 969, which is below 1000 ranking ಬಂದಿರೋರು ಇದಕ್ಕೆ ಹಾಕ್ಬೋದು. ನೆಕ್ಸ್ಟ್ ಚಾಯ್ಸ್ ಇಟ್ is BMS College of Engineering which is in ಬಸವನಗುಡಿ. ಆಲ್ಸೋ ಇದರಲ್ಲಿ ಏಡೆಡ್ ಮತ್ತು ಅನ್ಏಡೆಡ್ ಇದೆ. ಇದು ಒಂದು ಅನ್ಏಡೆಡ್ E048 ಒಂದು. ಸೊ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ಗೆ ಕಟ್ ಆಫ್ ಬಂದು 891 to 1027. ಹತ್ತತ್ರ 1000 ಬಂದಿರೋರು ಇದಕ್ಕೆ ನೀವು ಹಾಕ್ಬೋದು. E009 PS University Ring Road Campus which is in Ring Road Campus. So it is also an electronic city. ನೀವು ಅದಕ್ಕೆ ಎರಡರದ್ದು ಸ್ವಲ್ಪ ಈ ಕೋರ್ಸ್ ಕೋಡ್ ಏನಿರುತ್ತೆ ಅದನ್ನ ತಿಳ್ಕೊಂಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ನೋಡ್ತಾ ಇದ್ರೆ ಪಕ್ಕದಲ್ಲೇ ಪೆನ್ನು ಪೇಪರು ತಕ್ಷಣ ತಗೊಂಡ್ಬಂದು ಬರೆದು ಇಟ್ಕೊಳ್ಳಿ. ಇಷ್ಟು ಡೀಟೇಲ್ಡ್ ಆಗಿ ಯಾರೂ ಮಾಡಿರಲ್ಲ ವಿಡಿಯೋ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. PS ಕಾಲೇಜ್ ರಿಂಗ್ ರೋಡ್ ಕ್ಯಾಂಪಸ್. ಸೊ BW ಅಂತ ಯಾಕೆ ಬಂದಿದೆ ಅಂದರೆ ಇಟ್ ಈಸ್ ಎ ಡೀಮ್ಡ್ ಯೂನಿವರ್ಸಿಟಿ. ಸೊ ಅಲ್ಲಿನ ಕೋಡ್ ಬಂದು ಹೀಗೆ ಇರುತ್ತೆ ಕಂಪ್ಯೂಟರ್ ಸೈನ್ಸ್ಗೆ. ಅದಕ್ಕೆ E009 BW ಅಂದರೆ ಏನೇನೋ ಅನ್ಕೋಬೇಡಿ ನೀವು, ಬಯೋಟೆಕ್ನಾಲಜಿನೋ ಅಥವಾ ಏನೋ ಅಂತ. ಇಟ್ ಈಸ್ ಕಂಪ್ಯೂಟರ್ ಸೈನ್ಸ್ ಓನ್ಲಿ, ಡೋಂಟ್ ಫಿಯರ್ ಆಫ್ ಇಟ್. ಆ್ಯಂಡ್ ಇದರದ್ದು ಕಟ್ ಆಫ್ ಬಂದು 1006 to 1124. ನೆಕ್ಸ್ಟ್ 9th ಆಪ್ಷನ್ ಬಂದು ಇಟ್ ಈಸ್ MSRIT ವಿಚ್ ಇಸ್ in Yelahanka side. Computer science cutoff is 1045 to 1171. And next again BMS College of Engineering Data Science, Computer Science Engineering and Data Science. Adarthu bandu cutoff 1525 to 1559. Matte PS University which is in Ring Road, AIML ಲೀಡ್ ಅಲ್ಲಿದೆ 1559 to 1765. ಇದಾದ್ಮೇಲೆ ನಿಮಗೆ ಬೆಂಗಳೂರಲ್ಲೇ ಬೇಕನ್ನೋರು ಈ ಕಾಲೇಜ್ ಹಾಕೋದು ಬೇಡ. ಇದು ಕೂಡ
ಮೈಸೂರಿನಲ್ಲಿ ಟಾಪ್ ಒನ್ ಕಾಲೇಜ್ ಅಂದರೆ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ನಿಮಗೆ ಮೈಸೂರಲ್ಲೇ ಬೇಕು ಅಂದರೆ ಈ ಕಾಲೇಜ್ ನಿಮಗೆ ಹೇಳಿ ಮಾಡಿಸಿದಂಥ ಕಾಲೇಜ್. ಇದು ಕೂಡ ಕಟ್ ಆಫ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ. CS ಕಂಪ್ಯೂಟರ್ ಸೈನ್ಸ್ ಕಟ್ ಆಫ್ ಬಂದು ಇಲ್ಲಿ 1607 to 1854. It is a very good college with very good packages, also very good coaching. So you can join if you are interested, even if it is distant from Bangalore, but worth it, and you may not feel a regret after joining the college. BMS College of Engineering Information Science ಬಂದು 1749 to 1927. It is below 2000 rank ಬಂದಿದೆ. ಅವ್ರು ಎಷ್ಟು ಹಾಕಿದ್ರೆ well and good. Next, MS Ramaya Institute of Technology Bangalore Information Science E006 ಬಂದು MSR Ramaya ಬಂದು E006. So this is cut off ಬಂದು 1769 to 1995. Next, ಸ್ವಲ್ಪ ಫಾಸ್ಟ್ ಮಾಡ್ಕೊಂಡು ಹೋಗೋಣ. So MS Ramaya CS and AIML, it will be of 1869 to 2230. BMS College of Engineering Artificial Intelligence E048, and its cutoff is 1890 to 2148. BMS College of Engineering Electronics cutoff E003. It is aided, so E003 andre it is aided BMS College. E048 andre it means unaided BMS College. So EC Electronics E003 1998 to 2392 ಒಳಗೆ ಯಾರ್ಯಾರ್ದೆಲ್ಲ ಕಟ್ ಆಫ್ ಇದೆಯೋ they can join this college. And E048 BMS College of Engineering AI Artificial Intelligence 2098 to 2399 ವರೆಗೂ ಯಾರ್ದೆಲ್ಲ ಕಟ್ ಆಫ್ ಇದೆಯೋ ಅವರು ನೋಡಿ ಸ್ವಲ್ಪ. E006 ಮತ್ತೆ MS Ramaya AI ಬ್ರಾಂಚು 2193 to 2004-15 ಕಟ್ ಆಫ್ ಇದೆ. Like this is the first round of, and this is second round. Next, BMS College of Engineering Cyber Security. It is 2234-2368. MSRIT Cyber Security in the 2306-2762. MSRIT Artificial Intelligence and Data Science AD. ಇದರದ್ದು ಬಂದು ಕೋಡು AD ಅಂತ 2368 to 2860. UBCE, it's a public university which is under the control of Bangalore University and which is not under the VTU. Yes. CS Computer Science E001 2381 2929. RV College of Engineering Electronics and Telecommunication. It is 2397-3119. Shri Jayachamrajendra Mysuru, again Mysuru bantu 24082700. Then again BMS College of Engineering Computer Science and Business System. It's a new branch. Also, it's having a better scope compared to other. 2453 and 2882. RE College of Engineering Aerospace Engineering RE College ನಲ್ಲಿ ನಿಮಗೆ 2507-4078 ರ್ಯಾಂಕ್ ತಕ್ಕಂಗೆ ಇದೆ. ನೆಕ್ಸ್ಟ್ ಮತ್ತೆ RE College of Engineering ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂತ ಬರುತ್ತೆ. ಆ ಕೋರ್ಸಿಗೆ ಬಂದು 26633532. ಯಾರಿಗೆಲ್ಲ ಎಲೆಕ್ಟ್ರಿಕಲ್ ಮೇಲೆ ಇಂಟ್ರೆಸ್ಟ್ ಇದೆ, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಮೇಲೆ ಇಂಟ್ರೆಸ್ಟ್ ಇದೆ, ಅವರೆಲ್ಲ ಈ ಕಾಲೇಜ್ನ ಸೇರಬಹುದು. ನೆಕ್ಸ್ಟ್ ಅಗೇನ್ JSS ಮೈಸೂರು. ಇದರಲ್ಲೂ ಕೂಡ ಏಡೆಡ್ ಅಂಡ್ ಅನ್ಏಡೆಡ್ ಇದೆ. ಸೊ ಹಾಗೇನೆ ಇದನ್ನು CS Computer Science 2765-3063. Next again BMS College of Engineering EC Electronics branch
2940-23605 branch. Next, PS University E009-3170-3803. Dayanand Sagar College of Engineering E007. And for computer science, it has been having a cutoff 3293 to 3677. ಯಾರ್ದೆಲ್ಲ ರ್ಯಾಂಕ್ 4000ಗಿಂತ ಒಳಗೆ ಬಂದಿದೆ. ಹಾಗೆಯೇ ನಿಮಗೆ ಒಳ್ಳೆ ಕಾಲೇಜ್, ಒಳ್ಳೆ ಕ್ಯಾಂಪಸ್, ಚೆನ್ನಾಗಿರುವಂಥ ಒಳ್ಳೆ ವಾತಾವರಣ ಇರುವಂಥ ಕಾಲೇಜ್ ಬೇಕಂದ್ರೆ ಇಟ್ ಇಸ್ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿಚ್ ಇಸ್ ಇನ್ ಕುಮಾರಸ್ವಾಮಿ ಲೇಔಟ್. ಇವ್ರದ್ದು ಅಷ್ಟೇ ದಯಾನಂದ ಸಾಗರ್ ಅಕಾಡೆಮಿ ಅಂತ ಒಂದಿದೆ, ದಯಾನಂದ ಸಾಗರ್ ಯೂನಿವರ್ಸಿಟಿ ಅಂತ ಒಂದಿದೆ. ಪ್ಲೀಸ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. RV College of Engineering Biotechnology E005-3327 6753. MS Ramaiah Institute of Technology EC Electronics E006-3362-4094. Next ಬಂದು ನಮಗೆ UVC University of Vishweshwara College of Engineering Bangalore, which is in KR Road. E001 Info Science 34532409. And JSS Science and Technology University Mysore, it is E057 Information Science 3591233835. And next RV College of Engineering again with Electronic and Instrumentation of Engineering branch 37692467. And next PS University Electronic City campus. This is E141. This is the other campus of PS University, which is called as Deemed University, and its code is BWB Tech in Computer Science. It is E141. Remember the code. And this cutoff is 3796-24370. Next again, PS University Electronic City branch 40402485 for AML branch. Next, Kelly Technological University Dharwad, BBBCET. Formally it is called like this. And computer science cutoff for Kelly College is 241. E241 is college code, and cutoff is from 4182 to 4326. Next again, UVC Artificial Intelligence cutoff is 4257 to 5267. Next come to BIP Bangalore Institute of Technology VV Puram. For computer science, it has cutoff from 4368 to 5509. Who have all got the rank nearly 5000, they can go to this college. And special note on this is, from this year BIT is becoming autonomous. Dayanand Sagar College of Engineering Artificial Intelligence cutoff is 45182 to 4892. And BMS College of Engineering Electronics and Telecommunication Engineering, it is E048TT, and the cutoff is 4630 to 5393. The National Institute of Engineering North Campus Mysore, the other one is South Campus. This is North Campus. College code is E178. For computer science cutoff in National Institute of Engineering NIE Mysore is 4700 to 5061. BMS Institute of Technology and Management Lahanka, it is for computer science. BMS IT, which is in Elanka. This is not BMS College of Engineering. It is the other branch of BMS, and the college code is E126. For computer science, the cutoff ranges from 4744 to 5164. Dayanand Sagar College of Engineering Info Science 48032
5528. JSS Mysore E057. Computer Science and Business System 50152534. And next come to the famous college in Tumakuru is Siddhaganga Institute of Technology E016. For computer science, cutoff ranges from 5022 to 5328. Next again, Dayanand Sagar College of Engineering, computer science, engineering and data science. It ranges from 5076 to 5839. Sri Jayachamrajendra College of Engineering, the other one was different, that was aided, and E021 is unaided. EC Electronics, cutoff ranges from 5087 to 5845. Next again comes to BIT E008 college code with artificial intelligence. It ranges from 5459 to 6735. And next, JSS Science and Technology, Mysore E057. This is aided. EC Electronics cutoff ranges from 5604 to 7263. Who have all got rank nearly 6 to 7,000. They can opt for these many colleges. Dayanand Sagar College of Engineering, Cybersecurity 5780 to 6538. RV College of Engineering E005, who are all want to and passionate about joining RV College. They can, who have all got a less rank, but still want to go for RV College and change their branch, studying very, very hardly. They can opt for this. Mechanical Engineering E005 ME college code, and cutoff ranges from 60232 to 6137. PS University Electronics City Campus, it is BB for Electronics and Engineering, Communication Engineering, and the college code is E141. The cutoff ranges from 6149 to 7471. And again, BIT Information Science 6473 to 7440. The cutoff who have got nearly 8,000 can opt for these many colleges. PS University Ring Road Campus again became E009 BJ for Electrical and Electronics course. The cutoff ranges from 6601 to 6836. The National Institute of Engineering NIE North Campus Mysore Information Science. The cutoff ranges from 66007 to 7603. Nitya Meenakshi Institute of Technology Bangalore. For computer science, the cutoff ranges from 6687 to 7145. And again, UBC Nitya Meenakshi is E105, and who have got nearly 8,000 rank can opt for this Nitya Meenakshi for computer science stream, and it's a very good college. Nitya Meenakshi is not in Nitya, but nearly it is in Bangalore only, Yelahanka side. You can go for it. Next again, UBC Electronics 68782 7766. RV University Bangalore. Remember this code E285. This is not RV College of Engineering, but it is RV University, which is inside the RV College of Engineering only, but it's a separate kind of college. In this college, there is only one branch, that is computer science. E285 EW. The cutoff ranges from 6911 to 8017. MSRIT is 006. Electronics and Telecommunication. The cutoff ranges from 6932 to 7914. MSRIT Electrical 69952 7763.
BIT Bangalore, data science, computer science, engineering, data science, they can opt for. The cutoff ranges from 70212 to 8122. BMS Institute of Technology and Management, Lahanka, Information Science. This code is E126 7023 7693. Kelly Technological University, Dharwad District, Artificial Intelligence, E241. The cutoff ranges from 7072 to 7479. RV Institute of Technology, which is REIT. Remember the code E275. RVIT. It is Computer Science Engineering, 7076 to 8655. E099 is New Horizon College of Engineering. It is also a very good college. You can opt for it if you are interested in only computer science and got a less rank in it. There is no worry of joining this many colleges. These are all the top colleges you can opt for. There is no second thinking in that. Computer Science E099. The cutoff ranges from 7270 to 9034. And E004, Dr. Ambedkar Institute of Technology, Bangalore. This is also aided college, CS Computer Science, and the cutoff ranges from 7369 to 9059. Siddhaganga Institute of Technology, Tumakuru. Information Science, the cutoff ranges from 7379 to 8223. RNS Institute of Technology, this code is E118. Remember the code, and also the special note on this college is from this year it is becoming autonomous. 75548222. The National Institute of Engineering, North Campus, Mysore, for AI and Machine Learning, 7603286664. The students who have got less rank, like below 9,000, they can opt for these many colleges. And also don't worry, your rank is less, but if you work hard in your life, then nobody can stop you. Next, BMS College of Engineering, Electronics and Instrumentation Engineering, 7694 10182 is a college code and cutoff. And Sagar College of Engineering, Computer Science and Business System. It's a very new branch, like introduced by TCS and other colleges. But it is in only few colleges like BMS and Dayanand Sagar, like that. So you can opt for such courses too. There is also a demand for business with the technical mindset. E007, and the cutoff ranges from 7697 to 7882. Dayanand Sagar College of Engineering, Cyber Security, cutoff ranges from 7872 to 8208. BNM Institute of Technology. It is also a very good college, also maintain the cutoffs and placements records. Nearly it's developing very, very well these days. E107 for computer science, the cutoff ranges from 7892 to 9008. The BMS College of Engineering, Baswanagudi, and Aerospace Engineering, the cutoff ranges from 8027 to 8163. Dayanand Sagar College of Engineering, Computer Science and Design, 8224 to 8863. BMS Institute of Technology Management, Lahanka, in Artificial Intelligence, E126 is its code, and the cutoff ranges from 8299 to 8960. NIE Mysore Electronics
Electronics branch, the cutoff ranges from 8344 to 9018. BMS College of Engineering, Baswanagudi, Electrical, E003EE. Got the cutoff of 8345 to 11201. E012. This is Sir MBIT, which is in Hinse Maranahalli. That is Sir M. Vishweshwaraya Institute of Technology. In this college, the computer science cutoff ranges from 8377 to 9858. Siddhaganga Institute of Technology, Tumakuru. And AI and machine learning in this course. We have the cutoff from 8392 to 9869. KLS Gofte Institute of Technology. This is also the top 10 college of Karnataka. E037, which is in Belgaum. CS Computer Science 8536 to 9207. Keli Technological University, BBBCT, Dharwad. We have the electronics cutoff from 8754 to 10,052. Naran Sagar College of Engineering, electronics cutoff ranges from 8840 to 9,860. MSRIT, electronics and instrumentation, the cutoff ranges from 8916 to 10,794. BMS Institute of Technology. This is BMSIT, which is in Yelahanka, and Computer Science and Business System cutoff ranges from 8922 to 9987. The National Institute of Engineering South Campus E056. Here you should remember and take a note of this course and campus, and the same name but the different campus they having. You have to take a very neatly note of these cases. Electronics cutoff ranges from 9103 to 10,165. RVIT Bangalore, JP Nagar. Yes, which is in JP Nagar. IE Information Science cutoff ranges from 9106 to 10,217. And BMS College of Engineering, Baswanagudi Biotechnology. This course cutoff ranges from 9108 to 14,259. BNM Institute of Technology, Bangalore, Information Science cutoff ranges from 9122 to 10401. Nitya Meenakshi, Artificial Intelligence, 9293 to 10,517. Again, Nitya Meenakshi in Information Science, we have 9497 to 10,183. DIT Bangalore, IoT and Cybersecurity course, cutoff ranges from 9,555 to 10,775. SDMCE, which is in Dharwad, E034 College Code Computer Science cutoff ranges from 9607 10,164. Siddhaganga Institute of Technology, Tumakuru, Artificial Intelligence and Data Science, AD, is E016 College Code, and the cutoff ranges from 9641 to 10,054. RV College of Engineering, Chemical Engineering. Yeah, you can opt for this also. It is also a very demanding course. Who are all not at all interested in this computers and technical fields and all, they can opt for this. 9856 12,821. Nitya Meenakshi Institute of Engineering, Technology and Artificial Intelligence and Data Science course. The range is from 9951 to 10,580. Even the New Horizon College of Engineering, Information Science, we have the cutoff ranges from 10,181 to 11159. And RNS Institute of Technology, here is the Information Science, but in this year they have been combined Information Science to Computer Science. So you can
range of 10,332 to 11,410. This is enough for today. Let's meet in the next video. Thank you for watching. We'll meet in the next video with other ranking and other colleges which you require. Comment down which part of it you liked, how much rank you have got. Thank you. Have a nice day.